ಇಲಾಖೆ ಪ್ರಗತಿ ಪರಿಶೀಲನಾ ಸಭೆ ಆಯಿತು. ಹೊಸದಾಗಿ ಬಜೆಟ್ ವಿಚಾರವಾಗಿ ಏನಾದರೂ ಚರ್ಚೆ ಆಯಿತು ಬಜೆಟ್ ಅಲ್ಲಿ? ಅಲ್ಲ, ಪ್ರಗತಿ ಪರಿಶೀಲನೆ ಆಯಿತು ಮತ್ತು ಬಡ್ಜೆಟ್ ಬಗ್ಗೆನೂ ಚರ್ಚೆ ಆಯಿತು. ಅವರು ನಮ್ಮ ಇಲಾಖೆಯ ಬಹುತೇಕ ಬೇಡಿಕೆಗಳನ್ನು ಸ್ವತಃ ನಾವು ಹೇಳೋಕ್ಕಿಂತ ಮೊದಲೇ ಮುಖ್ಯಮಂತ್ರಿಗಳೇ ಅವೆಲ್ಲ ನೀವು ಮಾಡಬೇಕು ಅಂತ ಇದಿದೆ. ಅವ್ರು ಸೂಚನೆ ಕೊಟ್ಟಿದ್ದಾರೆ, ಬಡ್ಜೆಟ್ ತಯಾರು ಮಾಡುವಾಗ ಅದೆಲ್ಲ ಪ್ರಪೋಸಲ್ ಕಳಿಸಿ ಅಂತ ಹೇಳಿದ್ದಾರೆ. ಹಣ ಬಳಸ್ತಂತಿಲ್ಲ, ರಿಲೀಸ್ ಆದಾಗ ಅದನ್ನು ಖರ್ಚು ಮಾಡಿ. ಈಗ 80% ಅಚೀವ್ ಮಾಡಿದ್ದೀವಿ, 100% ಸಾಧನೆ ಮಾಡಿ ಅಂತ ಹೇಳಿದ್ದಾರೆ. ಉಳಿದಿರೋದಲ್ಲ, ಅದು 100% ಖರ್ಚು ಮಾಡಲೇಬೇಕು. ಅದು ಇದು ನಾನ್ ಲ್ಯಾಪ್ಸಬಲ್ ಅಲ್ವಾ? ನಾಟ್ ಓನ್ಲಿ ಸಮಾಜ ಕಲ್ಯಾಣ ಇಲಾಖೆ, ಎಲ್ಲ ಇಲಾಖೆಯಲ್ಲೂ ಕೂಡ ವರ್ಷಾಂತ್ಯದಲ್ಲಿ ಹಣ ಬಳಕೆ ಮಾಡ್ಕೊಳ್ಳೋಂಥ ಒಂದು ಕೆಟ್ಟ ಅಸಹ್ಯ ಇದು ಬೆಳೆಸ್ಕೊಂಡಿದ್ದಾರೆ ಅಂತ ಸಿಎಂ ನ್ಯಾಚುರಲ್ ರಿಲೀಸ್ ಆದಾಗ 4 ಕ್ವಾರ್ಟರ್ಲಿ ರಿಲೀಸ್ ಆಗುತ್ತೆ. ಅದನ್ನು ಆಯಾ ಕ್ವಾರ್ಟರ್ಲಿ ಬಳಸಿಕೆ ಹಾಕಬೇಕು. ಅದು ಆಡಳಿತಾತ್ಮಕ ದೃಷ್ಟಿಯಲ್ಲಿ ಒಳ್ಳೆಯದು. ಸಮ್ಟೈಮ್ಸು ಕೆಲವು ಸಮಯದಲ್ಲಿ ಲಾಸ್ಟ್ ಕ್ವಾರ್ಟರ್ಲಿ ರಿಲೀಸ್ ಮಾಡಿಬಿಡ್ತಾರೆ. ಡಿಸೆಂಬರ್ ರಿಲೀಸ್ ಮಾಡಿದ್ರೆ ಮಾರ್ಚಲ್ಲಿ ಮಾಡೋದು ಕಷ್ಟ ಆಗುತ್ತೆ. ಹಾಗಾಗಿ ಕಮಿಟ್ ಮಾಡ್ಕೊಂಡು ಫರ್ದರ್ ಇದು ಮಾಡ್ತಾರೆ. ಅದು ಪ್ರಗತಿ ಪರಿಶೀಲನೆ ಅಥವಾ ನಿಮ್ಮ ಮೌಲ್ಯಮಾಪನ ಸರ್ ಅಂತ ಸಚಿವರದ್ದು ನೀವು ಹೆಂಗೆ ಬೇಕಾದ್ರೂ ತಿಳ್ಕೊಬೋದು. ನೀವೇನು ಹೇಳ್ತೀರಾ ಅಂತ? ನೀವೇನು ಹೇಳ್ತೀರಾ ಅಂತ? ನಾನು ನಮ್ಮ ಇಲಾಖೆಯ ಪ್ರಗತಿಗಳನ್ನು ಪರಿಶೀಲನೆ ಮಾಡಿದ್ವಿ. ಮೌಲ್ಯ ಸೂಚನೆ ಮೇರೆಗೆ ಸಿಎಂ ಅವರು ಮೌಲ್ಯಮಾಪನ ಮಾಡ್ತಾರೆ ಕೆಲವು ಸಚಿವರದು ಅಂತ ಮಾತಿತ್ತು. ನಂಗೆ ಗೊತ್ತಿಲ್ಲ, ನಿಮ್ಗೇನು ಗೊತ್ತಿಲ್ಲ ನನಗೆ.